ವೀಕ್ಷಕರೇ, ನಾನು ಈಗ ನಿಮಗೆ ಒಂದು ರೆಸಿಪಿ ತೋರಿಸ್ತೀನಿ. ಇದು ನಾನು ಮಾಡಿದ ರೆಸಿಪಿ. ಇದು ಬಹಳ ಸುಲಭ ಇದೆ ನಿಮಗೆ ಮಾಡಲಿಕ್ಕೆ, ಅದಕ್ಕೆ ನಾನು ನಿಮಗೆ ತೋರಿಸ್ತೀನಿ. ನಾನು ಒಂದು ಬದನೆಕಾಯಿ ತಂದೆ, ಅದನ್ನು ಹೋಳು ಮಾಡಿ ಸ್ವಲ್ಪ ನೀರಿನಲ್ಲಿ ಹಾಕಿಟ್ಟೆ. ಅದರಲ್ಲಿ ಸ್ವಲ್ಪ ಇದು ಬರುತ್ತದೆ. ಅದನ್ನು ತೆಗೆದು ಬೇರೆ ಪಾತ್ರೆಗೆ ನೀರು ಹಾಕಿ ಅದನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು 5 ನಿಮಿಷ ಬೇಯಿಸಬೇಕು. ಆಮೇಲೆ ಅದನ್ನು ನೀರೆಲ್ಲ ತೆಗೆದು ಅದು ತಣ್ಣಗಾಗುವ ತನಕ ಇಡಬೇಕು. ನಾನು ಈಗ ನಿಮಗೆ ತೋರಿಸ್ತೀನಿ. ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಒಂದು 2-3 ಕಾಯಿಮೆಣಸು, ಸ್ವಲ್ಪ ಹುಳಿ, ನಂತರ ಸಾಸಿವೆ ಎಲ್ಲ ಹಾಕಿ ರುಬ್ಬಬೇಕು. ರುಬ್ಬಿ ಅದು ನುಣ್ಣಗಾದ ನಂತರ ಈ ಬದನೆಕಾಯಿ ಹೋಳನ್ನು ಹಾಕಿ ತಿರುಗಿಸಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು 1 ನಿಮಿಷ ಅದನ್ನು ರುಬ್ಬಬೇಕು. ಅದು ರುಬ್ಬಿದ ನಂತರ ತೆಗೆದು ಬೇರೆ ಪಾತ್ರೆಗೆ ಹಾಕಿ ಅದು ಖಾರ ಇದೆಯೋ ಹುಳಿ ಇದೆಯೋ ಎಂದು ನೋಡಿ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಾಡಿದರೆ ಬೆಳಿಗ್ಗೆ ಗಂಜಿ ಊಟ ಮಾಡಲಿಕ್ಕೆ, ಬಿಸಿ ಬಿಸಿ ಗಂಜಿ ಊಟಕ್ಕೆ ಬಹಳ ಒಳ್ಳೆಯ ರೆಸಿಪಿ. ನೀವು ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ.